ನಮಸ್ಕಾರ ವೀಕ್ಷಕರೇ, ಹಲೋ ಡಾಕ್ಟರ್ ನೇಪ್ರಸಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಕುಸುಮ. ತಲೆ ಇರುವವರೆಗೂ ತಲೆನೋವು ತಪ್ಪಿದ್ದಲ್ಲ. ಆದರೆ ಕೆಲವೊಂದು ವಿಧವಾದಂತಹ ತಲೆನೋವು ಒಂದು ಸಾರಿ ಬಂತು ಅಂತಂದರೆ ಸಾಕು, ನಮ್ಮ ಜೀವನವನ್ನೇ ಹಲೋಲ ಕಲ್ಲೋಲ ಮಾಡುತ್ತೆ. ಆ ಒಂದು ಪಟ್ಟಿಗೆ ಸೇರ್ಪಡೆ ಆಗುವಂಥದ್ದು ಅರೆ ತಲೆನೋವು ಅಂತ ಕೂಡ ಕರಿತೀವಿ. ಇದನ್ನು ನಾವು ಇಂಗ್ಲೀಷಲ್ಲಿ ಮೈಗ್ರೇನ್ ತಲೆನೋವು ಅಂತ ಕೂಡ ಕರಿಬಹುದು. ಹಾಗೆ ಇಂಥ ಒಂದು ಮೈಗ್ರೇನ್ ತಲೆನೋವು ಆಕಾಶದಲ್ಲಿ ಸೂರ್ಯ ಹೇಗೆ ಒಂದೇ ಕಡೆ ಇರ್ತಾನೋ ಆ ರೀತಿ ನಮ್ಮ ತಲೆಯ ಒಂದೇ ಒಂದು ಭಾಗದಲ್ಲಿ ನಮ್ಮನ್ನು ಸೂಜಿಯ ಮೊನಾಚಾದ ತುದಿಯಿಂದ ಚುಚ್ಚುವ ಹಾಗೆ ಅನಿಸುತ್ತೆ. ಹಾಗೆ ಕೆಲವೊಂದು ಲಕ್ಷಣಗಳು ಕೂಡ ನಮ್ಮ ಶಾರೀರಿಕ ವ್ಯವಸ್ಥೆನ ಅಲೋಲ ಕಲೋಲ ಮಾಡುತ್ತೆ. ಹಾಗಾದರೆ ಈ ಒಂದು ಮೈಗ್ರೇನ್ ತಲೆನೋವನ್ನು ಯಾವ ಲಕ್ಷಣಗಳಿಂದ ಗುರುತಿಸಬೇಕು ಹಾಗೂ ಅದಕ್ಕಿರುವಂತಹ ಪರಿಹಾರ ಏನು ಎಲ್ಲವನ್ನ ಕೂಡ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ನಮ್ಮ ಹೋಮಿಯೋಪತಿಯಿಂದ ಡಾಕ್ಟರ್ ಪ್ರಶಾಂತ್ ರಾವ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ. ನಮಸ್ತೆ. ನಮಗೆ ಹರೆ ತಲೆನೋವು ಹಾಗೆ ಒಂದು ಸಾಮಾನ್ಯ ವಿಧವಾದಂತಹ ತಲೆನೋವು ಇವೆರಡನ್ನು ನಾವು ಬೈಫ್ರಿಕೇಟ್ ಮಾಡಿದಾಗ ನಮಗೆ ಮೈಗ್ರೇನ್ ಬಂದಿದೆ ಅಂತ ನಾವು ನಿಗದಿಪಡಿಸ್ಕೊಳ್ಬೇಕು ಅಂತಂದರೆ ಪರ್ಟಿಕ್ಯುಲರ್ ಸಿಂಪ್ಟಮ್ಸ್ ಏನಿರುತ್ತೆ? ಸೊ ಆ್ಯಕ್ಚುಲಿ ಇವಾಗ ಮೈಗ್ರೇನ್ ಅಂತ ಬಂದಾಗ ಏನಾಗುತ್ತೆ, ಸೊ ನಾರ್ಮಲಿ ಪ್ರತಿಯೊಂದು ಪೇಷಂಟ್ಸು ಕೂಡ ಇನ್ನು ಕ್ಲಿನಿಕ್ ಬರೋದೆ ಸೊ ನಂಗೆ ಹಾಫ್ ಸೈಡೆಡ್ ಹೆಡೇಕ್ ಇದೆ, ಸೊ ಅರ್ಧ ತಲೆನೋವು ಆಗ್ತಾ ಇದೆ ಡಾಕ್ಟರ್ ಅಂತಲೇ ಬರ್ತಾರೆ. ಇಲ್ಲ ಸೊ ಇಟ್ ಈಸ್ ಅ ಸೆಲ್ಫ್ ಡಯಾಗ್ನೋಸಬಲ್ ಡಿಸೀಸ್ ಅಂತಲೂ ಹೇಳ್ಬೋದು. ಎಷ್ಟೋ ಜನ ಬರಬೇಕಾದ್ರೆ ಸೊ ನಂಗೆ ಮೈಗ್ರೇನ್ ಇದೆ ಡಾಕ್ಟರ್ ಅಂತಲೇ ಬರ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ನೋಡಬೇಕಾದಾಗ ಸೊ ನಾರ್ಮಲಿ ಹೆಡೇಕ್ಸ್ ಅಂತ ಬಂದಾಗ ನಮಗೆ ಸುಮಾರು ಟೈಪ್ಸ್ ಆಫ್ ಹೆಡೇಕ್ ಅಂತ ನೋಡ್ತಾ ಇದ್ದೀವಿ. ಸೊ ಮೈಗ್ರೇನ್ ಈಸ್ ಆಲ್ಸೋ ಒನ್ ಆಫ್ ದ ಟೈಪ್ ಅಂತ ಹೇಳ್ಬೋದು. ಸೊ ಇಲ್ಲಿ ಏನಾಗುತ್ತೆ, ನಾರ್ಮಲಿ ಹಾಫ್ ಸೈಡೆಡ್ ಹೆಡೇಕ್ ಜೊತೆಗೆ ಸೊ ಅಸೋಸಿಯೇಟೆಡ್ ವಿತ್ ನಾಸಿಯಾ ಆ್ಯಂಡ್ ವಾಮಿಟಿಂಗ್ ಅಂತ ಹೇಳ್ತೀವಿ. ಸೊ ಈ ಒಂದು ಅರ್ಧ ತಲೆನೋವು ಜೊತೆಗೆ ಎಷ್ಟೋ ಜನ ಪೇಷಂಟ್ಸ್ಗೆ ನಾಸಿಯಾ ಇರೋದಾಗಿರ್ಬೋದು, ಇಲ್ಲ ವಾಮಿಟಿಂಗ್ ಸೆನ್ಸೇಷನ್ಸ್ ಬರೋದಾಗಿರ್ಬೋದು. ಸೊ ಇವೆಲ್ಲವೂ ಕೂಡ ನಾವು ನೋಡ್ತಾ ಇರೋದು ಪರ್ಟಿಕ್ಯುಲರ್ಲಿ ಮೈಗ್ರೇನ್ಸಲ್ಲಿ ಅಂತ ನೋಡ್ತೇವೆ. ಆ್ಯಂಡ್ ನಾರ್ಮಲಿ ಹೆಡೇಕ್ ಅಂತ ಕಾಣಿಸ್ಕೊಂಡಾಗ ನಾರ್ಮಲಿ ನಾವು ಒಂದು ಪ್ರೈಮರಿ ಹೆಡೇಕ್ಸ್ ಅಂತ ಹೇಳ್ತೀವಿ, ಸೆಕೆಂಡರಿ ಹೆಡೇಕ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಈ ಮೈಗ್ರೇನ್ ಹೆಡೇಕ್ ಅನ್ನೋದು ಏನಾಗುತ್ತೆ, ಸೊ ಇಟ್ಸ್ ಅ ಟೈಪ್ ಆಫ್ ಪ್ರೈಮರಿ ಹೆಡೇಕ್ ಅಂತ ಹೇಳ್ತೀವಿ. ಸೊ ನಾರ್ಮಲಿ ಕೆಲವರಿಗೆ ಟೆನ್ಷನ್ಸ್ ತೊಗೊಂಡಾಗ ಹೆಡೇಕ್ ಬರುತ್ತೆ, ಸೊ ಇನ್ನೂ ಕೆಲವರಿಗೆ ಏನಾದರೂ ಸ್ಟ್ರೆಸ್ಸಲ್ಲಿದ್ದಾಗ ಹೆಡೇಕ್ ಬರುತ್ತೆ. ಸೊ ಈ ಮೈಗ್ರೇನ್ ಅನ್ನೋದು ಏನಾಗುತ್ತೆ, ಸೊ ನಾರ್ಮಲಿ ನಾವು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರೋದು ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಸ್ಗಳಲ್ಲಾಗಿರ್ಬೋದು, ಅಡಲ್ಟ್ಹುಡ್ಗಳಲ್ಲಾಗಿರ್ಬೋದು, ಸೊ ಯಾರು ತುಂಬ ಓದ್ತಾ ಇರ್ತಾರೆ ಸೊ ಅಂಥವ್ರಲ್ಲಾಗಿರ್ಬೋದು, ಸೊ ಐ ಸ್ಟ್ರೈನಿಂದ ಆಗಿರ್ಬೋದು. ಸೊ ಪ್ರತಿಯೊಂದಕ್ಕೂ ಕೂಡ ಈ ಮೈಗ್ರೇನ್ ಅನ್ನೋದು ಮೇನ್ಲಿ ಈ ಒಂದು ಪರ್ಟಿಕ್ಯುಲರ್ ಏಜಲ್ಲಿ ತುಂಬ ಕಾಣಿಸ್ಕೋತಾ ಇರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಾರ್ಮಲಿ ಒಂದು ಹೆಡೇಕ್ ಅಂತ ಕಾಣಿಸ್ಕೊಳ್ತಾ ಇದೆ, ಸೊ ಅದು ಹಾಫ್ ಸೈಡೆಡ್ ಹೆಡೇಕ್ ಆಗಿರ್ಬೋದು, ಸೊ ಇಲ್ಲ ಅಂತಂದರೆ ಅದು ಮೈಲ್ಡ್ ಟು ಮಾಡರೇಟ್ ಸಿವಿಯರ್ ಯಾವ ರೀತಿಯಾದರೂ ಬೇಕಾದರೂ ಈ ಹೆಡೇಕ್ ಅನ್ನೋದು ಪರ್ಸಿಸ್ಟ್ ಆಗ್ತಾ ಇರುತ್ತೆ. ಬಟ್ ಯಾವಾಗ ಈ ಹೆಡೇಕ್ ತುಂಬ ದಿವಸದ ಗಟ್ಟಲೆ ಹೋಗ್ತಾ ಇರುತ್ತೆ, ಸೊ ಫಾರ್ ಎ ಲಾಂಗ್ ಒಂದು 1 ಮಂತ್ ಆಗಿರ್ಬೋದು, 2 ಮಂತ್ಸ್ ಆಗಿರ್ಬೋದು, ಸೊ ಅದೇ ರೀತಿ ಪ್ರೊಲಾಂಗ್ ಆಗ್ತಾ ಇದೆ ಅಂತಂದಾಗ ಪೇಷಂಟ್ಸ್ ಏನು ಮಾಡ್ತಾ ಇರ್ತಾರೆ, ಸೊ ನಾರ್ಮಲಿ ಒಂದು ಹೆಡೇಕ್ ಬಂದಿದೆ ಅಂದರೆ ಸೊ ನಮ್ಮ ಬಾಡಿಗೆ ಒಂದು ಪೇಯ್ನ್ ಕಿಲ್ಲರ್ನ ತಗೋತಾ ಇರ್ತೀವಿ, ಸೊ ಇಲ್ಲಾಂದರೆ ಏನೋ ಒಂದು ಬಾಮ್ ಅಪ್ಲಿಕೇಶನ್ ಮಾಡೋದಾಗಿರ್ಬೋದು. ಸೊ ಈ ರೀತಿ ಮಾಡ್ತಾ ನಾವು ಅದನ್ನು ಸಪ್ರೆಸ್ ಮಾಡ್ತಾ ಇರ್ತೀವಿ ಅಂತಲೇ ಹೇಳ್ಬೋದು. ಸೊ ಯಾವಾಗ ನಾವು ಸಪ್ರೆಸ್ ಮಾಡ್ತಾ ಹೋಗ್ತೀವಿ, ಒಂದು ನಾರ್ಮಲ್ ಪೇಯ್ನ ಸಪ್ರೆಸ್ ಮಾಡ್ತೀವಿ, ಸೊ ನಾರ್ಮಲ್ ಏನೋ ಒಂದು ನಾಸಿಯೇಟಿಂಗ್ ಸೆನ್ಸೇಷನ್ ಇದೆ ಅಂದರೆ ಅದನ್ನು ಸಪ್ರೆಸ್ ಮಾಡ್ತಾ ಇದ್ದೀವಿ. ಸೊ ಬರ್ತಾ ಬರ್ತಾ ಈ ಒಂದು ಹೆಡೇಕ್ ಅನ್ನೋದು ಡೆವಲಪ್ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಮೈಗ್ರೇನ್ ಅಂತ ಸ್ಟಾರ್ಟ್ ಆದಾಗ ನಾರ್ಮಲಿ ಏನಾಗುತ್ತೆ, ಸೊ ಕತ್ತಿಂದ ಏನು ನರಗಳು ಹೋಗ್ತಾ ಇರುತ್ತೆ, ಸೊ ಅಲ್ಲಿ ಪ್ರೆಷರ್ ಅನ್ನೋದು ಉಂಟಾಗಿದಾಗ ಸೊ ಸೆರೋಟಿನ್ ಅಂತ ಕೆಮಿಕಲ್ ಇರುತ್ತೆ, ಸೊ ಆ ಕೆಮಿಕಲ್ ಇಂಬ್ಯಾಲೆನ್ಸಿಂದ ಉಂಟಾಗೋದು ಈ ಮೈಗ್ರೇನ್ ಹೆಡೇಕ್ ಅಂತ ಹೇಳ್ತೀವಿ. ಸೊ ನಾರ್ಮಲಿ ಈ ಒಂದು ಕೆಮಿಕಲ್ ಇಂಬ್ಯಾಲೆನ್ಸ್ ಅನ್ನೋದಾಗಿರ್ಬೋದು, ಸೊ ಪ್ರತಿಯೊಬ್ಬರಿಗೂ ಕೂಡ ಪರ್ಸನ್ ಟು ಪರ್ಸನ್ ಈ ಒಂದು ಸಿಂಪ್ಟಮ್ಸ್ ಅನ್ನೋದು ವೇರಿ ಆಗ್ತಾ ಇರುತ್ತೆ ಅಂತಲೇ ಹೇಳ್ತೀವಿ. ಸೊ ಸಿಂಪ್ಟಮ್ಸ್ ವೇರಿ ಆಗಬೇಕಾದಾಗ ಸೊ ಕೆಲವ್ರಿಗೆ ನಾವು ವಿತ್ ಆರಾ ಅಂತ ಹೇಳ್ತೇವೆ, ಇನ್ನು ಕೆಲವ್ರಿಗೆ ವಿತೌಟ್ ಆರಾ ಅಂತ ಹೇಳ್ತೇವೆ. ಆ್ಯಂಡ್ ನಾರ್ಮಲಿ ವಿತ್ ಆರಾ ಅಂತ ಬಂದಾಗ ಏನಾಗುತ್ತೆ, ಸೊ ಪರ್ಟಿಕ್ಯುಲರ್ ಸೈನ್ಸ್ ಇರುತ್ತೆ ಅಂತ ಹೇಳ್ತೀವಿ. ಅಂದರೆ ಈ ಮೈಗ್ರೇನ್ ಬರುತ್ತೆ ಅನ್ನೋದಕ್ಕಿಂತ ಮುಂಚೆ ಸೊ ಕೆಲವೊಂದು ಸೈನ್ಸಲ್ಲಿ ವಿಜುವಲ್ ಡಿಸ್ಟರ್ಬೆನ್ಸ್ ಆಗಿರ್ಬೋದು, ಮೂಡ್ ಸ್ವಿಂಗ್ಸ್ ಆಗಿರ್ಬೋದು, ಡಿಪ್ರೆಷನ್ಸ್ ಆಗಿರ್ಬೋದು, ಸೊ ಏನೋ ಒಂದು ಕ್ರೇವಿಂಗ್ಸ್ ಆಗಿರ್ಬೋದು ಪರ್ಟಿಕ್ಯುಲರ್ ಫುಡ್ಗೆ, ಇವೆಲ್ಲ ಕಾಣಿಸ್ಕೊಳ್ತಾ ಇರುತ್ತೆ. ಬಟ್ ವಿತೌಟ್ ಆರಾ ಅಂದಾಗ ಸಡನ್ ಹೆಡೇಕ್ ಬರ್ತಾ ಇರುತ್ತೆ, ಸೊ ಅದು ನೆಕ್ಸ್ಟ್ ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಇರುತ್ತೆ, ಸೊ ಅದು ವಾಮಿಟಿಂಗ್ ಆಗಿರ್ಬೋದು, ಇನ್ನಿತರ ಆಗಿರ್ಬೋದು. ಸೊ ಈ ರೀತಿ ಇದ್ದಾಗ ನಾರ್ಮಲಿ ಒಂದು ಫೇಸಸ್ ಮುಖಾಂತರ ಈ ಮೈಗ್ರೇನ್ ಅನ್ನೋದು ಬರುತ್ತೆ. ನಾರ್ಮಲಿ ಏನಾಗುತ್ತೆ, ಒಂದು 4 ಫೇಸ್ಗಳಲ್ಲಿ ಹೇಳ್ತೀವಿ. ಸೊ ಅದು ಸಿಂಪ್ಟಮ್ಸ್ ಆಗಿರ್ಬೋದು. ಸೊ ಮೊದಲನೇ ಫೇಸ್ ಆಗಿ ನಾವು ಪ್ರೀಡ್ರೋಮ್ ಫೇಸ್ ಅಂತ ಹೇಳ್ತೀವಿ, ಸೊ ತದ್ರ ನಂತರ ನಾವು ಆರಾ ಫೇಸ್ ಅಂತ ಹೇಳ್ತೀವಿ, ಸೊ ತದನಂತರ ಪೇಯ್ನ್ ಫೇಸ್ ಅಂತ ಹೇಳ್ತೀವಿ, ಆಮೇಲೆ ಪೋಸ್ಟ್ರೋಮ್ ಫೇಸ್ ಅಂತ ಹೇಳ್ತೀವಿ. ಆ್ಯಂಡ್ ನಾರ್ಮಲಿ ಮೊದಲಿಗೆ ಈ ಪ್ರೀಡ್ರೋಮ್ ಫೇಸ್ ಅಂತ ಬಂದಾಗ ಏನಾಗುತ್ತೆ, ಸೊ ಮೈಗ್ರೇನ್ ಹೆಡೇಕ್ ಬರುತ್ತೆ ಅಂದಾಗ ಒಂದು 2 to 3 ಡೇಸ್ ಹಿಂದೆಯಿಂದನೇ ನಮಗೆ ಮೂಡ್ ಸ್ವಿಂಗ್ಸ್ ಆಗೋದಾಗಿರ್ಬೋದು, ಸೊ ನಮಗೆ ಯಾವುದೇ ರೀತಿ ಆ್ಯಂಗ್ಸೈಟಿ ಅನ್ನೋದಾಗಿರ್ಬೋದು, ಸೊ ಇಲ್ಲ ಅಂತಂದರೆ ಡಿಪ್ರೆಷನ್ಸ್ ಆಗಿರ್ಬೋದು, ಅದೇ ರೀತಿ ಕ್ರೈವಿಂಗ್ಸ್ ಆಗಿರ್ಬೋದು, ಪರ್ಟಿಕ್ಯುಲರ್ ಫುಡ್ಗೆ ಆಗಿರ್ಬೋದು. ಸೊ ಇದೆಲ್ಲವೂ ಸ್ಟಾರ್ಟ್ ಆಗ್ತಾ ಇರುತ್ತೆ. ಆ್ಯಂಡ್ ಯಾವಾಗ ಈ ಪ್ರೀಡ್ರೋಮ್ ಫೇಸ್ ಅನ್ನೋದು ಕಂಟಿನ್ಯೂ ಆಗ್ತಾ ಇರುತ್ತೆ ಕೆಲವು ದಿವಸದ ಕಾಲ, ಸೊ ಅದೇ ರೀತಿ ನೆಕ್ಸ್ಟ್ ಬರ್ತಾ ಇರೋದೇ ಆರಾ ಫೇಸ್ ಅಂತ ಹೇಳ್ತೇವೆ. ಆ್ಯಂಡ್ ಈ ಆರಾ ಫೇಸ್ ಅಂತ ಕಾಣಿಸ್ಕೊಂಡಾಗ ನಾರ್ಮಲಿ ಇಲ್ಲೇನಾಗುತ್ತೆ, ವಿಜುವಲ್ ಡಿಸ್ಟರ್ಬೆನ್ಸ್ ಅಂತ ಹೇಳ್ತೀವಿ. ಸೊ ನಾರ್ಮಲಿ ಎಷ್ಟೋ ಜನ ಪೇಷಂಟ್ಸ್ ಹೇಳ್ತಾ ಇರ್ತಾರೆ, ಇವಾಗ ನಂಗೆ ಹೆಡೇಕ್ ಬರುತ್ತೆ ನೆಕ್ಸ್ಟ್ ಅಂತಂದಾಗ ವಿಜುವಲ್ ಡಿಸ್ಟರ್ಬೆನ್ಸ್ ಬಂದು
ಸೊ ಕಣ್ಣಿಗೆ ಕತ್ತಲೆ ಕಾಣಿಸ್ಕೊಳ್ಳೋದಾಗಿರ್ಬೋದು, ಸೊ ಕಣ್ಣಿಗೆ ಮಂಜು ಆಗ್ತಾ ಇರೋದಾಗಿರ್ಬೋದು, ಸೊ ನಾರ್ಮಲಿ ಒಂದು ಪರ್ಟಿಕ್ಯುಲರ್ ಆಬ್ಜೆಕ್ಟ್ಗೆ ನಾವು ಕರೆಕ್ಟಾಗಿ ನೋಡೋಕ್ಕಾಗದೇ ಇರೋದು ಅನ್ನೋದಾಗಿರ್ಬೋದು. ಸೊ ಪ್ರತಿಯೊಂದು ಕೂಡ ಈ ಒಂದು ಆರಾ ಫೇಸಲ್ಲಿ ಕಾಣಿಸ್ಕೊಳ್ತಾ ಇರುತ್ತೆ. ಆ್ಯಂಡ್ ಇದೇ ರೀತಿಯಾಗಿ ಸೊ ತುಂಬಾ ಕೂಡ ನಮಗೆ ಜನರಲ್ ವೀಕ್ನೆಸ್ ಅನ್ನೋದಾಗಿರ್ಬೋದು, ಇನ್ ಫಟಿಗ್ ಅಂತ ಹೇಳ್ತೀವಿ. ಸೊ ಪ್ರತಿಯೊಂದು ಈ ಆರಾ ಫೇಸಲ್ಲಿ ನಾವು ನೋಡ್ತಾ ಇರ್ತೀವಿ. ಆ್ಯಂಡ್ ನೆಕ್ಸ್ಟ್ ಆರಾ ಫೇಸ್ ಆದಮೇಲೆ ನೆಕ್ಸ್ಟ್ ಬರುವಂಥ ಸಿಮ್ಟಮ್ಸ್ ಆಗಿರ್ಬೋದು, ಲಕ್ಷಣ ಆಗಿರ್ಬೋದು, ಸೊ ಎಕ್ಸಾಕ್ಟ್ ಪೇಯ್ನ್ ಫೇಸ್ ಅಂತ ಹೇಳ್ತೀವಿ. ಆ್ಯಂಡ್ ಈ ಪೇಯ್ನ್ ಫೇಸ್ಗಳಲ್ಲಿ ಸೊ ಆ್ಯಕ್ಚುಯಲ್ ಪೇಯ್ನ್ ಅನ್ನೋದೇನಿರುತ್ತೆ, ಸೊ ಆ್ಯಕ್ಚುಯಲ್ ಹೆಡೇಕ್ ಅನ್ನೋದೇನಿರುತ್ತೆ, ಸೊ ಅದು ಸ್ಟಾರ್ಟ್ ಆಗ್ತಾ ಇರುತ್ತೆ. ಆ್ಯಂಡ್ ಈ ಪೇಯ್ನ್ ಅಂತ ಕಾಣಿಸ್ಕೊಂಡಾಗ ಸೊ ಅರ್ಧ ತಲೆನೋವು ಅಂತ ಏನು ಹೇಳ್ತೀವಿ, ಸೊ ಅದು ಪ್ರತಿಯೊಂದು ಕೂಡ ನಮಗೆ ನಾರ್ಮಲ್ ಟಿಪಿಕಲ್ ಏನು ಒಂದು ಹೆಡೇಕ್ ಇರುತ್ತೆ ಸೊ ಅದೇ ರೀತಿಯಾಗಿ ಬರ್ತಾ ಇರುತ್ತೆ. ಆ್ಯಂಡ್ ಕೆಲವು ಪೇಷಂಟ್ಸ್ಗಳಿಗೆ ಅಂಟಿಲ್ ಆ್ಯಂಡ್ ಅನ್ಲೆಸ್ ಈ ಪೇಯ್ನ್ ಫೇಸ್ ಅನ್ನೋದು ನಾವು ವಾಮಿಟಿಂಗ್ ಮಾಡೋವರೆಗೂ ಬೆಟರ್ ಇರಲ್ಲ. ಸೊ ವಾಮಿಟಿಂಗ್ ಮಾಡಿದ್ಮೇಲೆ ನಮಗೆ ಬೆಟರ್ ಇರುತ್ತೆ ಅನ್ನೋ ರೀತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಇನ್ನೂ ಕೆಲವ್ರಿಗೂ ಇವೊಂದು ವಾಮಿಟಿಂಗ್ ಮಾಡಿದ್ರೂ ಕೂಡ ಸೊ ಅದು ಬೆಟರ್ ಇಲ್ತಾ, ನಮಗೆ ಒಂದು ಯಾವುದೋ ಒಂದು ಮೆಡಿಸಿನ್ಸ್ ತೊಗೊಳ್ಳೇಬೇಕು, ಅದು ಆ್ಯಂಟಿ ಮೈಗ್ರೇನ್ ಆಗಿರ್ಬೋದು, ಪೇಯ್ನ್ ಕಿಲ್ಲರ್ ಆಗಿರ್ಬೋದು, ಸೊ ತಗೊಳ್ಳೋವರೆಗೂ ನಮಗೆ ಬೆಟರ್ ಇರಲ್ಲ ಅನ್ನೋ ರೀತಿಯೂ ಇರುತ್ತೆ. ಆ್ಯಂಡ್ ಇದೆಲ್ಲ ಆದಮೇಲೆ ಸೊ ಫೈನಲ್ ಆ್ಯಂಡ್ ಫೋರ್ತ್ ಒಂದು ಫೇಸನ್ನು ನಾವು ಪೋಸ್ಟ್ ಡ್ರೋಮ್ ಫೇಸ್ ಅಂತ ಹೇಳ್ತೀವಿ. ಆ್ಯಂಡ್ ಈ ಪೋಸ್ಟ್ ಡ್ರೋಮ್ ಫೇಸ್ ಅಂತ ಬಂದಾಗ ಸೊ ಕಂಪ್ಲೀಟ್ ಏನಾಗುತ್ತೆ, ವೀಕ್ನೆಸ್ ಅನ್ನೋದಾಗಿರ್ಬೋದು, ಸುಸ್ತು ಅನ್ನೋದಾಗಿರ್ಬೋದು, ಸೊ ಕಂಪ್ಲೀಟ್ಲಿ ಈ ರೀತಿಯಾದ ಒಂದು ಫೀಲಿಂಗ್ ಇರುತ್ತೆ. ಸೊ ಯಾವುದೇ ರೀತಿಯೂ ಕೂಡ ಫಿಸಿಕಲ್ ಆ್ಯಕ್ಟಿವಿಟಿಲಾಗಿರ್ಬೋದು, ಮೆಂಟಲ್ ಆ್ಯಕ್ಟಿವಿಟಿಲಾಗಿರ್ಬೋದು, ಸೊ ಸ್ಟ್ರೆಸ್ ಅನ್ನೋದು ತುಂಬಾ ಕಾಣಿಸ್ಕೊಳ್ಳೋದಾಗಿರ್ಬೋದು. ಸೊ ಇವೆಲ್ಲವೂ ಪೋಸ್ಟ್ ಡ್ರೋಮ್ ಫೇಸ್ಗಳಲ್ಲಿ ಆಗ್ತೇವೆ. ಸೊ ಈ ರೀತಿ ಒಂದು ಲಕ್ಷಣ ಅಂತ ಕಾಣಿಸ್ಕೊಂಡಾಗ ಮೈಗ್ರೇನ್ಗೆ ಸೊ ಒಂದೇನೋ ಒಂದು ಸಿಮ್ಟಮ್ಸ್ ಅನ್ನೋದು ಕಾಣಿಸ್ಕೊಂಡಾಗ ಸೊ ನಾರ್ಮಲಿ ಈ ರೀತಿಯಾದೆಲ್ಲ ನಾವು ನೋಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಈ ಸಾಮಾನ್ಯವಾಗಿ ಮೈಗ್ರೇನ್ ತಲೆನೋವು ಬಂದಾಗ 70% ನಾವು ಮಹಿಳೆಯರಲ್ಲಿ ನೋಡ್ತಾ ಹೋಗ್ತೀವಿ, 30% ಪುರುಷರಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಯಾಕೆ ಈ ಒಂದು ಮಹಿಳೆಯರಲ್ಲೇ ಇಷ್ಟು ಶೇಕಡಾದಲ್ಲಿ ನಮಗೆ ಕಾಣಿಸ್ಕೊಳ್ತಾ ಇದೆ ಈ ಮೈಗ್ರೇನ್ ತಲೆನೋವು? ಅಂದರೆ ಇಸ್ ಇಟ್ ರಿಲೇಟೆಡ್ ಟು ದ ಹಾರ್ಮೋನಲ್ ಇಂಬ್ಯಾಲೆನ್ಸ್? ಯಾವ ರೀತಿ? ಎಕ್ಸಾಕ್ಟ್ಲಿ. ಇವಾಗ ಏನಾಗುತ್ತೆ, ಸೊ ಪರ್ಟಿಕ್ಯುಲರ್ಲಿ ಎಷ್ಟೋ ಜನ ಪೇಷಂಟ್ಸ್ ಇನ್ನು ಕ್ಲಿನಿಕ್ ಬರ್ತಾ ಇರಬೇಕಾದಾಗ ಸೊ ಈ ಡ್ಯೂರಿಂಗ್ ಮೆನ್ಸಸ್ಸಲ್ಲಿ ಪೇಯ್ನ್ ಬರ್ತಾ ಇದೆ ಡಾಕ್ಟರ್ ಅಂತ ಹೇಳ್ತಾರೆ. ಸೊ ಮೆನ್ಸಸ್ ಸ್ಟಾರ್ಟ್ ಆದಾಗ ನಮಗೆ ಪೇಯ್ನು ಆಲ್ಟರ್ನೇಟ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಡೆಫಿನೆಟ್ಲಿ ಕೆಲವೊಂದು ಕಡೆ ಹಾರ್ಮೋನಲ್ ಇಶ್ಯೂಸು ಇರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಪರ್ಟಿಕ್ಯುಲರ್ಲಿ ಮೆನ್ಸಸ್ಸಲ್ಲಿ ಇರಬೇಕಾಗಿದ್ದು ನಾವು ತುಂಬಾ ನೋಡ್ತೀವಿ ಕ್ಲಿನಿಕಲ್ಲಿ ಅಂತಲೇ ಹೇಳ್ಬೋದು. ಸೊ ಮೈಗ್ರೇನ್ಸ್ ಅಂತ ಬಂದಾಗ ನಾರ್ಮಲಿ ಏನು ಮಾಡ್ತಾ ಇರೋದು, ಸೊ ಹಾರ್ಮೋನ್ ರಿಲೇಟೆಡ್ ಇಶ್ಯೂಸ್ ಇದ್ದಾಗ ಕೆಲವರು ಇನ್ನು ಏನಾದರೂ ಒಂದು ಸೆಕೆಂಡರಿ ಸಿಮ್ಟಮ್ಸ್ ಆಗಿರ್ಬೋದು, ಇಲ್ಲ ಸೆಕೆಂಡರಿ ಏಲ್ಮೆಂಟ್ ಅಂತ ಏನು ಹೇಳ್ತೀವಿ, ಸೊ ಕೆಲವರಿಗೆ PCOD ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಹೆಣ್ಮಕ್ಳಲ್ಲಿ ಹಾರ್ಮೋನಲ್ ಇಶ್ಯೂಸ್ ಅಂತ ಬಂದಾಗಲೂ ಕೂಡ ಈ ರೀತಿ ತೊಂದರೆಗಳು ಕೂಡ ನಾವು ತುಂಬ ಜಾಸ್ತಿ ನೋಡ್ತಾ ಇರ್ತೀವಿ. ಸೊ ಎಲ್ಲಿ ಯಾವುದಾದ್ರೂ ಒಂದು ಎಕ್ಸಾಕ್ಟ್ ಸೆಕೆಂಡರಿ ಏಲ್ಮೆಂಟ್ ಇತ್ತು ಅಂತಂದರೆ ಅಂಥವರಲ್ಲೂ ಕೂಡ ನಾವು ಈ ಕಂಡೀಷನ್ಸ್ನ ನೋಡ್ತಾ ಇದ್ದೀವಿ. ಇಲ್ಲಾಂದರೆ ನಾರ್ಮಲಾಗಿ ಸೊ ಯಾವುದೇ ರೀತಿಯಾದ ಎಲಿಮೆಂಟ್ ಇಲ್ಲ, ಸೊ ಆರಾಮಾಗಿದ್ದೀವಿ, ಆದರೂ ಕೂಡ ಸ್ಟಿಲ್ ಹೆಡೇಕ್ ಬರ್ತಾ ಇದೆ ಅಂದರೂ ಕೂಡ ಸ್ಟಿಲ್ ಮೆನ್ಸಸ್ಸಲ್ಲಿ ತುಂಬ ಜನರಲ್ಲಿ ನೋಡ್ತಾ ಇದ್ದೀವಿ. ಮೇ ಬಿ ಡೆಫಿನೆಟ್ಲಿ ಬಿಕಾಸ್ ಆಫ್ ಹಾರ್ಮೋನಲ್ ಇಶ್ಯೂಸೇ ಇರುತ್ತೆ. ಸೊ ಅದಕ್ಕೆ ಕೂಡ ಸೊ ಟ್ರೀಟ್ಮೆಂಟ್ ಅಂತ ತಗೊಳ್ತಾ ಬಂದಾಗ ನಾರ್ಮಲಿ ಎಷ್ಟೋ ಜನಕ್ಕೆ ಹೇಳ್ತಾರೆ, ಸೊ ಈ ರೀತಿ ನಮಗೆ ಹೆಡೇಕ್ ಅನ್ನೋದು ಕಾಣಿಸ್ಕೊಳ್ತಾ ಇದೆ, ತಲೆನೋವು ಅನ್ನೋದು ಕಾಣಿಸ್ಕೊಳ್ತಾ ಇದೆ ಅಂದಾಗ ಸೊ ಕೆಲವರಿಗೆ ಒಂದು ಸ್ಟಿಮ್ಯುಲೇಟರ್ಸ್ ಅಂತ ಹೇಳ್ತೀವಿ, ಕೆಲವರಿಗೆ ಟೀ ತೊಗೊಂಡ್ರೆ ಹೆಡೇಕ್ ಅನ್ನೋದು ರೆಡ್ಯೂಸ್ ಆಗುತ್ತೆ. ಸೊ ಕೆಲವರಿಗೆ ಸ್ವಲ್ಪ ರೆಸ್ಟ್ ಮಾಡಿದ್ರೆ ಹೆಡೇಕ್ ಅನ್ನೋದು ರಿಲೀಸ್ ಆಗುತ್ತೆ. ಸ್ವಲ್ಪ ಎಕ್ಸ್ಪೋಸ್ ಲೈಟ್ಗೆ ಆಗಿಲ್ಲ, ಸ್ವಲ್ಪ ಕತ್ಲೆ ರೂಮಲ್ಲಿ ಡಾರ್ಕ್ ರೂಮಲ್ಲಿ ಕೂತ್ಕೊಂಡ್ರೆ ಕೆಲವರಿಗೆ ಹೆಡೇಕ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಈ ರೀತಿ ಕೆಲವೊಂದು ಸ್ಟಿಮ್ಯುಲೇಟರ್ಸ್ ಇರುತ್ತೆ. ಸೊ ಆ ರೀತಿ ಮಾಡಿದಾಗಲೇ ಹೆಡೇಕ್ ಅನ್ನೋದು ರೆಡ್ಯೂಸ್ ಆಗುತ್ತೆ ಅಂತ ಹೇಳ್ತೀವಿ. ಬಟ್ ಯಾವಾಗೇ ಒಂದು ಇಶ್ಯೂಸ್ ಅಂತ ಬಂದಾಗ ಎಷ್ಟೋ ಜನರಲ್ಲಿ ಸೊ ಇವಾಗ ಹೆಡೇಕ್ ಅಂತ ಬರ್ತಾ ಇದೆ, ನಾರ್ಮಲ್ ಮೈಗ್ರೇನ್ ಹೆಡೇಕ್ ಅಂದಾಗ ಸೊ ಎಕ್ಸಾಕ್ಟಾಗಿ ಕಾಸ್ ಇದೆ ಅಂತ ಸೊ ಪರ್ಟಿಕ್ಯುಲರ್ಲಿ ಪ್ರತಿಯೊಂದು ಪೇಷಂಟ್ಸ್ಗೂ ಕೂಡ ಹೇಳಕ್ಕೆ ಬರ್ತಾ ಇಲ್ಲ, ಬಿಕಾಸ್ ಎಕ್ಸಾಕ್ಟ್ ಕಾಸ್ ಅನ್ನೋದು ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಬಟ್ ನಾವು ನೋಡ್ತಾ ಹೋದಾಗ ಸಮ್ವೇರ್ ಇಟ್ ಈಸ್ ರಿಲೇಟೆಡ್ ಅಂತ ನಾವು ಈ ರೀತಿ ತಗೋತಾ ಇರ್ಬೋದು. ಆ್ಯಂಡ್ ಅದೇ ರೀತಿ ಮೇಲ್ಸಲ್ಲೂ ಆಗಿರ್ಬೋದು. ಸೊ ಯಾವುದೇ ರೀತಿ ಎಷ್ಟೋ ಜನ ಕಂಟಿನ್ಯೂಸ್ ಆಗಿ ಓದ್ತಾ ಇರ್ತಾರೆ, ಸೊ ಪರ್ಟಿಕ್ಯುಲರ್ಲಿ ಓದ್ತಾ ಇರಬೇಕಾದ್ರೆ ಮಾತ್ರ ಹೆಡೇಕ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಅಲ್ಲ ಕಂಟಿನ್ಯೂಸ್ಲಿ ಏನಾದರೂ ಎಕ್ಸಾಮ್ಸ್ ಬರ್ತಾ ಇದೆ ಅಂದಾಗ ಇದು ಸ್ಟಾರ್ಟ್ ಆಗುತ್ತೆ ಡಾಕ್ಟರ್ ಅಂತ ಬರ್ತಾರೆ, ಇಲ್ಲ ಬೇಸಿಗೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ನನಗೆ ಹೆಡೇಕ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಅದೆಲ್ಲ ಡಿಪೆಂಡ್ ಅಪಾನ್ ದ ಸೆನ್ಸಿಟಿವಿಟಿ ಅಂತ ಹೇಳ್ತಾರೆ. ಸೊ ಎಷ್ಟು ಸೆನ್ಸಿಟಿವ್ ಇದ್ದಾರೆ ಪರ್ಟಿಕ್ಯುಲರ್ ಕೆಲವೊಂದು ಟ್ರಿಗರಿಂಗ್ ಫ್ಯಾಕ್ಟರ್ಸ್ಗೆ ಅಂತ ನಾವು ಹೇಳ್ಬೋದು. ಸೊ ಅದನ್ನು ರಿಲೇಟ್ ಮಾಡಿ ನೋಡಬೇಕು ಅಂದರೆ ಸರ್ ಕೆಲವರು ಎಷ್ಟೋ ಜನ ಪೇಷಂಟ್ಸು ನನಗೆ ಬಿಸಿಲುಗಾಲ ಬಂತು, ಬಿಸಿಲಿಗೆ ಹೊರಗಡೆ ಹೋದೆ ಸೊ ಅಂತಂದರೆ ಹೆಡೇಕ್ ಬರುತ್ತೆ ಅಂತ ಹೇಳ್ತಾರೆ. ಸೊ ವಾಟ್ ಎವರ್ ಇಟ್ ಈಸ್, ಮೇಲ್ ಆಗಿರ್ಬೋದು, ಫೀಮೇಲ್ ಆಗಿರ್ಬೋದು. ಸೊ ಇನ್ನೂ ಕೆಲವ್ರಿಗೆ ಏನಾದರೂ ಸೌಂಡ್ಸ್ ಅನ್ನೋದು ಆಗ್ತಾ ಇರೋದಿಲ್ಲ, ಸೊ ಅತಿಯಾಗಿ ಏನೋ ಒಂದು ಸ್ಪೀಕರ್ಸಲ್ಲಿ ಸೌಂಡ್ ಕೇಳೋದಾಗಿರ್ಬೋದು, ಸೊ ಯಾರೋ ಒಂದು ಜಗಳ ಆಡ್ತಾ ಇರೋದಾಗಿರ್ಬೋದು. ಸೊ ಇಂಥ ಒಂದು ಸೌಂಡ್ಸು ಕೂಡ ಅವ್ರಿಗೆ ಏನಾಗುತ್ತೆ, ಟ್ರಿಗರ್ ಆಗುತ್ತೆ, ಆ ತಲೆನೋವು ಅನ್ನೋದು ಶುರು ಆಗುತ್ತೆ ಅಂತ ಹೇಳ್ಬೋದು. ಸೊ ಇನ್ನು ಕೆಲವರಿಗೆ ಕೆಲವೊಂದು ಸ್ಮೆಲ್ಸ್ ಅಂತ ಹೇಳ್ತೀವಿ, ಸೊ ಪರ್ಫ್ಯೂಮ್ಸ್ ಆಗಿರ್ಬೋದು, ಸೊ ಡಿಯೋಸ್ ಆಗಿರ್ಬೋದು, ಸೊ ಯಾರಾದರೂ ಅಪ್ಲಿಕೇಶನ್ಸ್ ಮಾಡಿಕೊಂಡ್ರೂ ಕೂಡ ಸೊ ಅವ್ರಿಗೆ ಒಂದು ಟ್ರಿಗರಿಂಗ್ ಫ್ಯಾಕ್ಟರ್ ಅಂತ ಹೇಳ್ಬೋದು, ಮತ್ತು ಅವ್ರಿಗೂ ಕೂಡ ತಲೆನೋವು ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಈ ರೀತಿ ಏನಾಗುತ್ತೆ, ಸೊ ಮೇನ್ಲಿ
ಒಂದು ಪರ್ಟಿಕ್ಯುಲರ್ ಕಾಸ್ ಇದಕ್ಕೆ ಬರುತ್ತೆ ಅಂತ ಹೇಳೋದಕ್ಕಿಂತ ಸೊ ಏನಕ್ಕೆ ಸೆನ್ಸಿಟಿವ್ ಇದ್ದಾರೆ, ಸೊ ಅವ್ರಿಗೆ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಏನಿದೆ, ಸೊ ಅದನ್ನು ನೋಡ್ತಾ ಬಂದಾಗ ಸೊ ಈ ಒಂದು ಮೈಗ್ರೇನ್ಗೆ ಎಕ್ಸಾಕ್ಟ್ ಕಾಸ್ ಅನ್ನೋದು ಸಿಗ್ತಾ ಇರುತ್ತೆ. ಸೊ ಯಾರಿಗೆ ಆದರೂ ಆಗಿರ್ಬೋದು, ಸೊ ಕಾಸ್ಗೆ ರಿಲೇಟೆಡ್ ಆಗಿ ಸೊ ಟ್ರೀಟ್ಮೆಂಟ್ ಅನ್ನೋದಾಗಿರ್ಬೋದು, ಸೊ ಇಲ್ಲ ಅದಕ್ಕೆ ತಕ್ಕಂತೆ ಸೊ ನಾವು ಆ ಒಂದು ಕಂಡೀಷನ್ಸ್ನ, ಆ ಒಂದು ಟ್ರಿಗರಿಂಗ್ ಫ್ಯಾಕ್ಟರ್ಸ್ನ ಅವಾಯ್ಡ್ ಮಾಡೋದಾಗಿರ್ಬೋದು ಮಾಡ್ತಾ ಹೋದಾಗ ಏನಾಗುತ್ತೆ, ಸೊ ಡೆಫಿನೆಟ್ಲಿ ಅವ್ರಿಗೂ ಕೂಡ ಒಂದು ರಿಲೀಫ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸರ್, ಇದ್ರ ಬಗ್ಗೆ ಮಾತನಾಡೋಣ. ಒಬ್ರು ಕಾಲರ್ ಹೇಳಿದ್ದಾರೆ, ಮಲ್ಲಿಕಾರ್ಜುನ್ ಅಥಣಿಯಿಂದ ಕರೆ ಮಾಡ್ತಾ ಇದ್ದಾರೆ. ನಮಸ್ಕಾರ ಮಲ್ಲಿಕಾರ್ಜುನ್. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಸರ್, ನಮಸ್ಕಾರ ಸರ್. ನಮಸ್ತೆ, ಹೇಳಿ ಸರ್. ನಮ್ಮ ಮಗನಿಗೆ 10 ವರ್ಷ ಹುಡುಗ ಸರ್ ಮೇಡಮ್. ಓಕೆ. ಅವನಿಗೆ ಕಣ್ಣಿನ ಬಲಭಾಗಕ್ಕೆ ಮತ್ತು ಎರಡು ಭಾಗಕ್ಕೆ, ಎರಡು ಕಣ್ಣಿನ ಸೈಡು ಎರಡು ಯಾವತ್ತು ಕಂಟಿನ್ಯೂ ತಲೆನೋವು ಬರ್ತಾ ಇರ್ತದೆ ಸರ್. ಓಕೆ. ಇದ್ರ ಬಗ್ಗೆ ನಾನು MRI ಸ್ಕ್ಯಾನ್ ಗೀನ್ ಎಲ್ಲ ಹುಬ್ಬಳ್ಳಿಯಿಂದ ಎಲ್ಲ ದುಗಾನಿ ಸರ್ ಕಡೆ ಎಲ್ಲ ಮಾಡಿಸಿದೆ ಸರ್. ಓಕೆ. ಆಮೇಲೆ ನಮ್ಮ ಅಥಣಿ ಹತ್ರ ಮಿರಾಜ್ದಾಗ ಸ್ಪೆಷಲಿಸ್ಟ್ ಎಲ್ಲ ಕಡೆ ತೋರಿಸಿದ್ದೆ ಸರ್. ಓಕೆ. ಅಲ್ಲಿ ಏನು ನಾರ್ಮಲ್ ಅಂತೇಳಿ ಬತ್ತು, ಯಾವ್ದು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಆ ಹುಡುಗನಿಗೆ ಯಾವತ್ತು ಬರ್ತಾ ಇರ್ತದೆ ಸರ್. ಅದು ಏನ್ ಕಾರಣ ಗೊತ್ತಾಗ್ತಾ ಇಲ್ಲ ಸರ್. ಅದಕ್ಕೆ ನಿಮ್ದು ಈಗ ನ್ಯೂಸ್ ನೋಡೋಣ ನಾ ಕಾಲ್ ಮಾಡಿದ್ದೆ. ಸರಿಪ್ಪ, ತೊಂದರೆ ಇಲ್ಲ. ಇವಾಗ ಅಂದ್ರೆ ಟ್ರೀಟ್ಮೆಂಟ್ ಏನಾದರೂ ಕೊಡಿಸ್ತಾ ಇದ್ದೀರಾ ಅವರಿಗೆ? ಅಂದ್ರೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು ಸರ್. ಈಗ ಓಕೆ. ಟ್ಯಾಬ್ಲೆಟ್ಸ್ ಕೊಡೋದ್ರಿಂದ ಅದು ಸ್ವಲ್ಪ ಆರಾಮ ಆಗ್ತಾ ಇದೆ. ಆದ್ರೆ ಮತ್ತೆ ಮೇಲೆ ಬರ್ತಾ ಇರ್ತದೆ ಸರ್. ಸ್ಕೂಲಿಗೆ ಹೋಗ್ತಾನೆ. ಓಕೆ, ತೊಂದರೆ ಇಲ್ಲ. ಸೊ ಇವಾಗ ಏನಾಗುತ್ತೆ, ನಾರ್ಮಲಿ ನೀವೇನು ಹೇಳ್ತಾ ಇದ್ದೀರಾ, ಸೊ ಎಲ್ಲ ರಿಪೋರ್ಟ್ಸು ಕೂಡ ನಾರ್ಮಲ್ ಆಗಿದೆ, ಬಟ್ ಸ್ಟಿಲ್ ತಲೆನೋವು ಅನ್ನೋದು ಕಾಣಿಸ್ಕೊಳ್ತಾ ಇದೆ ಅಂತಂದಾಗ ನಾರ್ಮಲಿ ಮೈಗ್ರೇನ್ ಹೆಡೇಕ್ಸ್ ಆಗಿರ್ಬೋದು, ಇಲ್ಲ ನಾರ್ಮಲಿ ಯಾವುದೇ ರೀತಿಯಾದ ಒಂದು ತಲೆನೋವು ಕಾಣಿಸ್ಕೊಳ್ತು ಅಂದರೆ ಸೊ ಈ ರಿಪೋರ್ಟ್ಸಿಂದ ಇದು ಗೊತ್ತಾಗುತ್ತೆ ಅನ್ನೋದು ಸೊ ತುಂಬ ಕಡಿಮೆ ಅಂತಲೇ ಹೇಳ್ತೀವಿ ನಾವು. ಬಿಕಾಸ್ ಸೊ ಅಷ್ಟು ಎಕ್ಸಾಕ್ಟಾಗಿ ಗೊತ್ತಾಗಬೇಕು ಅಂದರೆ ಸಿಮ್ಟಮ್ಸ್ ಅಂದರೆ ಅವನಿಗಿರುವಂಥ ಲಕ್ಷಣದಿಂದನೇ ನಾವು ಡಯಾಗ್ನೋಸ್ ಮಾಡ್ತಾ ಬರ್ಬೋದು. ಅವನಿಗೆ ತಲೆನೋವು ಕಾಣಿಸ್ಕೊಳ್ತಾ ಇದೆ ಆ್ಯಂಡ್ ಅದ್ರ ಜೊತೆಗೆ ವಾಮಿಟಿಂಗ್ ಬರ್ತಾ ಇದೆ ಅಂತಂದಾಗ ನಾವು ಹೇಳಿದ್ವಿ, ಇಷ್ಟೊತ್ತು ಹೇಳ್ತಾ ಇದ್ವಿ, ಅದು ಮೈಗ್ರೇನ್ ಹೆಡೇಕ್ ಅಂತ ಹೇಳ್ಬೋದು. ಆ್ಯಂಡ್ ಅವನು ಇವಾಗ ಇನ್ನೂ ಚಿಕ್ಕ ಹುಡುಗ ಆಗ್ತಾ ಇದ್ದಾನೆ. ಸೊ ಮೇನ್ಲಿ ಕಣ್ಣಿನ ಹತ್ರ ನಿಮಗೆ ತಲೆನೋವು ಬರ್ತಾ ಇದೆ ಅಂದರೆ ಸೊ ಈಗ ಓದೋ ಹುಡುಗರಲ್ಲಿ ನಾವು ತುಂಬ ನೋಡ್ತಾ ಇರೋದು ಹೆಡೇಕ್ ಡ್ಯೂ ಟು ಐ ಸ್ಟ್ರೈನ್ ಅಂತ ಹೇಳ್ತೀವಿ ನಾವು. ಸೊ ಅದರಿಂದನೂ ಕೂಡ ಅಂದರೆ ತುಂಬಾ ಕಣ್ಣಿಗೆ ಪ್ರೆಷರ್ ಹಾಕೋದ್ರಿಂದನೂ ಕೂಡ ತೊಂದರೆ ಬರ್ತಾ ಇರುತ್ತೆ. ಇನ್ನೂ ಕೆಲವರಿಗೆ ನರಗಳ ಮೇಲೆ ಪ್ರೆಷರ್ಸ್ ಏನು ಕತ್ತಿಂದ ಬ್ರೈನ್ಸ್ಗೆ ಹೋಗ್ತಾ ಇರುತ್ತೆ, ಅಲ್ಲಿನೂ ಪ್ರೆಷರ್ ಉಂಟಾಗೋದ್ರಿಂದನೂ ಕೂಡ ತಲೆನೋವು ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಎಕ್ಸಾಕ್ಟಾಗಿ ಬರೀ ಪೇಯ್ನ್ ಕಿಲ್ಲರ್ ಆಗಿರ್ಬೋದು, ಇಲ್ಲ ಅವ್ರಿಗೆ ಏನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಸೊ ಅದನ್ನೇ ಅವ್ನು ಅಡಿಕ್ಟ್ ಆಗಿಬಿಟ್ಟ ಅಂದ್ರೆ ಸೊ ಲೈಫ್ ಲಾಂಗ್ ಅದೇ ರೀತಿಯೂ ಕೂಡ ಕಂಟಿನ್ಯೂ ಆಗ್ಬೋದು. ಸೊ ಒಂದ್ಸತಿ ಎಕ್ಸಾಕ್ಟಾಗಿ ಬಂದು ಮೀಟ್ ಆಗಿ ಖಂಡಿತವಾಗ್ಲೂ ಅವ್ರದ್ದು ಏನು ಕಂಡೀಷನ್ ಇದೆ, ಏನು ತೊಂದರೆ ಇದೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಕೇಸ್ ತೊಗೊಂಡು ಟ್ರೀಟ್ಮೆಂಟ್ ಕೊಟ್ಟರೆ ಹೋಮಿಯೋಪತಿಯಿಂದ ವಾಸಿ ಆಗಿರುತ್ತೆ. ಸೊ ಒಂದ್ಸತಿ ಬಂದು ವಿಸಿಟ್ ಆಗಿ ನಿಮಗೂ ಒಂದು ಕ್ಲಾರಿಟಿ ಸಿಗುತ್ತಪ್ಪ. ಓಕೆ, ಧನ್ಯವಾದಗಳು ಮಲ್ಲಿಕಾರ್ಜುನ್ ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ಬಾನಿಯಾಗಿ ಭಾನುವಿನ ಪ್ರತಾಪದಂತೆ ಕಣ್ಣು ಕೋರೈಸುತ್ತಾ ಕುಕ್ಕುತ್ತಾ ಅತೀವಾದಂತಹ ನರಕಯಾತನೆ ಉಂಟು ಮಾಡುವಂತಹ ಒಬ್ಬರು ಕಾಲರ್ ರೆಡಿ ಇದ್ದಾರೆ. ಶಶಿಕಲಾ ಬೆಂಗಳೂರಿನಿಂದ ಕರೆ ಮಾಡ್ತಾ ಇದ್ದಾರೆ. ನಮಸ್ಕಾರ ಶಶಿಕಲಾ. ನಮಸ್ತೆ ಮೇಡಮ್. ನಮಸ್ತೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ. ಆಯ್ತು ಮೇಡಮ್. ನಮಸ್ತೆ ಸರ್. ನಮಸ್ಕಾರಮ್ಮ, ಹೇಳಿ ಸರ್. ನಾನು ತುಂಬಾ ಮೈಗ್ರೇನ್ ಇಂದ ತುಂಬಾ ಕಷ್ಟ ಪಡ್ತಾ ಇದ್ದೀನಿ. ಓಕೆ. ತುಂಬಾ ತಲೆನೋವು ಬರುತ್ತೆ, ವಾಮಿಟ್ ಆಗುತ್ತೆ. ನಾನು ಸುಧಾ ಮಾತ್ರೆ ತಗೊಳ್ತೀನಿ, ಸೋಮಾ ಟ್ಯಾಬ್ಲೆಟ್ ತಗೋತೀನಿ, ಕಡಿಮೆ ತೀರಾ ಜಾಸ್ತಿ ಆದಾಗ ಇಂಜೆಕ್ಷನ್ ತಗೋತೀನಿ. ಓಕೆ. ಇದಕ್ಕೇನ್ ಮಾಡತ್ತ? ಈಗ ನೆನ್ನೆನು ಅಷ್ಟೇ ವಾಮಿಟ್ ಅಂದ್ರೆ ವಾಮಿಟು. ಈಗಲೂ 2 ದಿವಸ ಆಯ್ತು ಎದ್ದಿ. ನಿನ್ನೆ ಮಧ್ಯಾಹ್ನ ಹೋಗಿ ಇಂಜೆಕ್ಷನ್ ತಗೊಂಡ್ ಬಂದು ಈಗಲೂ ಹಿಂದೆ ಸ್ವಲ್ಪ ತಲೆ ಹಿಂದೆಗಡೆ ಹಿಂಗೆ ಎಳೆಯುತ್ತೆ. ಓಕೆ. ಸೊ ಇವಾಗ ಎಷ್ಟು ವರ್ಷದಿಂದ ಸಫರ್ ಆಗ್ತಾ ಇದ್ದೀರಮ್ಮ ನೀವು? ಸರ್, ನಾನು ಸುಮಾರು 10 ವರ್ಷ ಹುಡುಗಿಯಿಂದ ಸರ್. ಹೌದಾ? ಅಂದ್ರೆ ಕಂಟಿನ್ಯೂಸ್ಲಿ ನೀವು ಟ್ರೀಟ್ಮೆಂಟ್ ಅನ್ನೋದು ಪೈನ್ ಕಿಲ್ಲರ್ ತರ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಇರೋದಮ್ಮ? ಹೌದು ಸರ್. ಓಕೆ. ಓಕೆ. ಸೊ ಮನೇಲಿ ಏನಾದರೂ ಹಿಸ್ಟ್ರಿ ಇತ್ತಾ? ಮನೇಲಿ ಏನಾದರೂ ತಂದೆಗೆ ತಾಯಿಗೆ ಈ ರೀತಿ ಇರೋದು ಇದೇ ಥರ? ಇಲ್ಲ ಯಾರಿಗೂ ಇಲ್ಲ, ನನಗೊಬ್ಳಿಗೆ ಈ ಥರ. ಹೌದಮ್ಮ. ಓಕೆ. ಸೊ ಇವಾಗ ಏನಾಗುತ್ತೆ, ನಾರ್ಮಲಿ ತುಂಬ ದಿವಸದಿಂದ ಇದೆ, ಸೊ ಕ್ರಾನಿಕ್ ಆಗಿದೆ, ಸೊ ಅತಿಯಾಗಿ ನಾವು ತುಂಬ ದೀರ್ಘಕಾಲದಿಂದ ಒಂದು ಕಾಯಿಲೆಯಿಂದ ಸಫರ್ ಆಗ್ತಾ ಇದ್ದೀವಿ ಅಂದಾಗ ನೀವು ಅದಕ್ಕೂ ಟ್ರೀಟ್ಮೆಂಟು ತಗೋತಾ ಇದ್ದೀರಮ್ಮ. ಅಂದರೆ ಒಂದು ಪೈನ್ ಕಿಲ್ಲರ್ ರೀತಿ. ಸೊ ಇವಾಗ ನಮಗೇನೋ ನೋವು ಆಗ್ತಾ ಇದೆ ಅಂದ್ರೆ ಸೊ ಒಂದು ಪೈನ್ ಕಿಲ್ಲರ್ ರೀತಿ, ಸೊ ನೋವು ಇರೋದಕ್ಕೆ ಮಾತ್ರೆ ಅಂತ ಏನು ಕೇಳ್ತೀವಿ. ಸೊ ಒಂದು 8 ರಿಂದ 10 ಗಂಟೆ ನಿಮ್ಮ ಕಾಯಿಲೆ ಅನ್ನೋದು ಮುಂದೆ ಹೋಗ್ತಾ ಇದೆ, ಪೋಸ್ಟ್ಪೋನ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತೀವಿ. ಬಟ್ ಯಾವಾಗ ಮತ್ತೆ ತಿರ್ಗಾ ಅದೇ ರೀತಿ ನೋವು ಕಾಣಿಸ್ಕೊಂಡಾಗ ನಿಮಗೆ ಬರೀ ಪೈನ್ ಕಿಲ್ಲರ್ ಅನ್ನೋದು ಅಷ್ಟಕ್ಕೆ ಅಡಿಕ್ಟ್ ಆಗ್ತಾ ಇರಲ್ಲ, ಅದಕ್ಕಿಂತ ಜಾಸ್ತಿ ನಿಮಗೆ ಮೆಡಿಸಿನ್ಸ್ ಅನ್ನೋದು ಬೇಕಾಗಿರುತ್ತೆ. ಸೊ ಇದೇ ರೀತಿ ಇವಾಗ ಇಂಜೆಕ್ಷನ್ಸು ತಗೋತಾ ಇದ್ದೀನಿ ಅಂತಲೂ ಕೂಡ ಹೇಳ್ತಾ ಇದ್ದೀರಾ. ಬಟ್ ಇಲ್ಲೇನಾಗುತ್ತೆ, ನಾರ್ಮಲಿ ಮೈಗ್ರೇನ್ ಅಂತ ಬಂದಾಗ ಏನಾಗುತ್ತೆ, ಸೊ ಅದಕ್ಕೆ ನಾವು ಮುಂಚೆನೂ ಹೇಳ್ತಾ ಇದ್ವಿ, ಸೊ ಕಾಸ್ ಅಂತ ಬಂದಾಗ ಸುಮಾರು ಆಗುತ್ತೆ. ಸೊ ಅಂದರೆ ನಿಮ್ಗೆ ಏನಾದರೂ ಲೈಟಿಗೆ ಹೋದಾಗ ತೊಂದರೆ ಬರೋದಾಗಿರ್ಬೋದು, ಅತಿಯಾಗಿ ಸೌಂಡ್ ಬರೋದಾಗಿರ್ಬೋದು, ಸೊ ಇಲ್ಲ ಏನಾದರೂ ನಿಮಗೆ ಸ್ಮೆಲ್ಲಿಂದ ಆಗಿರ್ಬೋದು. ಸೊ ಈ ರೀತಿ ಅಂತ ಏನಕ್ಕೆ ಬರ್ತಾ ಇದೆ ನಾರ್ಮಲಿ ಮೈಗ್ರೇನು ಅಂಥದ್ದನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಾ ಬನ್ನಿ ಅಂತಲೇ ಹೇಳ್ತೀವಿ.
ಆ್ಯಂಡ್ ಫುಡ್ಡಲ್ಲೂ ಕೂಡ ಎಷ್ಟೋ ಜನಕ್ಕೆ ಸೊ ಒಬ್ಯಾಸಿಟಿ ಅಂತ ಹೇಳ್ತೀವಿ. ಸೊ ತುಂಬಾ ದಪ್ಪ ಇದ್ದರು ಅಂತ ಹೇಳಿದ್ರೆ ಸೊ ಏನು ಅವರು ತಗೋತಾ ಇರ್ತಾರೆ ಆಹಾರ ಅನ್ನೋದು, ಸೊ ಅದರಲ್ಲಿ ಸ್ವಲ್ಪ ಡಯಟ್ ಅನ್ನೋದಾಗಿರ್ಬೋದು, ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಆಗಿರ್ಬೋದು. ಸೊ ಪ್ರತಿ ದಿವಸ ಬೆಳಗ್ಗೆ ಎದ್ದು ಬ್ರಿಸ್ಕ್ ವಾಕ್ ಅನ್ನೋದು ಮಾಡಿ, ಸೊ ಬೆಳಗಿನ ಜಾವ ಒಂದು ಸ್ವಲ್ಪ ಅರ್ಧ ಗಂಟೆಯಿಂದ 45 ನಿಮಿಷ ಸ್ವಲ್ಪ ವಾಕ್ ಮಾಡೋದಾಗಿರ್ಬೋದು. ಸೊ ಇವೆಲ್ಲವೂ ಏನಾಗುತ್ತೆ, ಸೊ ನಮ್ಮ ಮೈಂಡ್ ಅನ್ನೋದನ್ನು ಕಾಮಾಗಿಡುತ್ತೆ. ಸೊ ಈ ರೀತಿ ಸ್ಟ್ರೆಸ್ ಅನ್ನೋದನ್ನು ದೂರ ಮಾಡುತ್ತೆ. ಬಿಕಾಸ್ ಇವೆಲ್ಲ ಏನಾಗುತ್ತೆ ಮೈಗ್ರೇನ್ಗೆ ಮೇನ್ಲಿ ಅಟ್ಯಾಕಿಂಗ್ ಅಂದರೆ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ಮೆಡಿಟೇಷನ್ಸ್ ಮಾಡೋದಾಗಿರ್ಬೋದು. ಸೊ ಇವೆಲ್ಲ ಸೊ ತುಂಬಾ ಒಂದು ಸೂದಿಂಗ್ ಎಫೆಕ್ಟ್ ಕೊಡುತ್ತೆ ನಮ್ಮ ಬಾಡಿಗಾಗಿರ್ಬೋದು, ಮೈಂಡ್ಗಾಗಿರ್ಬೋದು. ಸೊ ಇದರಿಂದ ನಿಮಗೆ ಅಟ್ಲೀಸ್ಟ್ ಇರುವಂಥ ಒಂದು ಕಾಯಿಲೆ ಅನ್ನೋದು ಜಾಸ್ತಿ ರಿಪೀಟೆಡ್ ಆಗಿ ಬರದೇ ಇರೋ ಥರ ನೋಡ್ಕೊಳ್ಳುತ್ತೆ. ಆ್ಯಂಡ್ ಇನ್ ಸ್ಟಿಲ್ ನಿಮಗೆ ಎಷ್ಟು ಕ್ರಾನಿಕ್ ಡಿಸಾರ್ಡರ್ಸ್ ಆಗಿದೆ, ತುಂಬ ದಿವಸದಿಂದ ಸಫರ್ ಆಗ್ತಾ ಇದ್ದೀರಾ ಅನ್ನೋದಕ್ಕೆ ಸೊ ನಿಮಗೆ ಹೋಮಿಯೋಪತಿಲೂ ಕೂಡ ಮೆಡಿಸಿನ್ಸ್ ಇರುತ್ತಮ್ಮ. ಸೊ ಈ ಮೆಡಿಸಿನ್ಸ್ ನಿಮಗೆ ಇರುವಂಥ ಬಾಡಿಲಿರ್ತಕ್ಕಂಥ ಹೆಡೇಕ್ ಬರೋದಕ್ಕೆ ಕಾರಣ ಏನಿರುತ್ತೆ, ನಾರ್ಮಲಿ ಏನು ಪ್ಯಾಥಾಲಜಿಕಲ್ ಡಿಸ್ಟರ್ಬೆನ್ಸ್ ಆಗಿರುತ್ತೆ. ಸೊ ಅದು ನಾವು ಮುಂಚೆಯಿಂದನೂ ಹೇಳ್ತಾ ಇದ್ವಿ, ಕೆಮಿಕಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ನರಗಳಲ್ಲಿ ಪ್ರೆಷರ್ ಇರುತ್ತೆ ಅಂತ ಹೇಳ್ತಾ ಇದ್ದೀವಿ. ಸೊ ಅದೆಲ್ಲ ಸಿಂಪ್ಟಮೆಟಿಕಲಿ ಟ್ರೀಟ್ ಮಾಡ್ತಾ ಬರ್ತೀವಿ, ಸಿಂಪ್ಟಮೆಟಿಕಲಿ ಟ್ರೀಟ್ಮೆಂಟ್ ಕೊಡ್ತಾ ಬರ್ತೀವಿ. ಆ್ಯಂಡ್ ಅದರಿಂದ ನಿಮಗೆ ಸಿಂಪ್ಟಮ್ಸು ಕೂಡ ರಿಡ್ಯೂಸ್ ಆಗ್ತಾ ಬರುತ್ತೆ. ಸೊ ಇದು ನಿಮಗೆ ಹೋಮಿಯೋಪತಿಲೂ ಕೂಡ ನ್ಯಾಚುರಲ್ ಮೆಡಿಸಿನ್ಸಿಂದ ಆಗೋದ್ರಿಂದ ಇನ್ ಕೇಸ್ ನಿಮಗೆ ಏನಾದರೂ ಬೇರೆ ಒಂದು ವರ್ಸ್ನಿಂಗ್ ಎಫೆಕ್ಟ್ ಆಗ್ತಾ ಇತ್ತು ಮೆಡಿಸಿನ್ಸಿಂದ ಅಂದರೆ ಅದಕ್ಕೂ ಕೂಡ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸೊ ಒಂದ್ಸತಿ ಕನ್ಸಲ್ಟ್ ಆಗಿ ಡೆಫಿನೆಟ್ಲಿ ವಿತ್ ಹೋಮಿಯೋಪತಿ ಹೆಲ್ಪ್ ಆಗುತ್ತಮ್ಮ ನಿಮ್ಮ ಕಂಡೀಷನ್ಸ್ಗೆ. ಧನ್ಯವಾದಗಳು ಶಶಿಕಲಾ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಈಗ ಶಶಿಕಲಾ ಹೇಳ್ತಾ ಇದ್ರು ಅಂದರೆ 10ನೇ ವಯಸ್ಸಿನಲ್ಲಿ ಇವ್ರು ಕಾಣಿಸ್ಕೊಂಡಂತಹ ಮೈಗ್ರೇನ್ ಇನ್ನೂ ಕೂಡ ಅದು ಮುಂದುವರ್ಕೊಂಡು ಬರ್ತಾ ಇದೆ ಅಂತ. ಸಾಮಾನ್ಯವಾಗಿ ಕೌಮಾರ್ಯದಲ್ಲಿ ಅಂದರೆ ಅಡೋಲೆಸೆನ್ಸಲ್ಲಿ ಕಾಣಿಸುವಂತಹ ಮೈಗ್ರೇನ್ ತಲೆನೋವು ಅಂದರೆ ಪ್ರೌಢ ಅವಸ್ಥೆಗೆ ಬಂದಾಗ ಸ್ವಲ್ಪ ಕಡಿಮೆ ಆಗ್ತಾ ಬರಬೇಕು. ಸೊ ವಾಸ್ತವವಾಗಿ ಆದರೆ ಇದು ಇನ್ನೂ ಮುಂದುವರ್ಕೊಂಡು ಹೋಗ್ತಾ ಇದೆ ಅನ್ನೋದಾದರೆ ಯಾವ ಒಂದು ಅವ್ಯವಸ್ಥೆ ಉಂಟಾಗಿರುತ್ತೆ ಶರೀರದಲ್ಲಿ? ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಸೊ ಎಷ್ಟೋ ಜನ ಮೈಗ್ರೇನ್ ಅಂತ ಕಾಣಿಸ್ಕೊಂಡಾಗ ಈ ಅಡೋಲೆಸೆನ್ಸಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳೋದು. ಬಟ್ ಸ್ಟಿಲ್ ಇವಾಗ ಅವ್ರು ಚಿಕ್ಕ ವಯಸ್ಸಿಂದ ಅದೇ ರೀತಿ ಕಂಟಿನ್ಯೂ ಆಗ್ತಾ ಇದೆ ಅಂದರೆ ಸೊ ಎಷ್ಟೋ ಜನ ನಾವು ಪೇಷಂಟ್ಸ್ಗೆ ಹೇಳ್ತಾ ಇರ್ತೀವಿ. ಆ್ಯಂಡ್ ನಾರ್ಮಲಿ ಫೀಮೇಲ್ಸಲ್ಲಿ ಏನಾಗ್ತಾ ಇರುತ್ತೆ, ಸೊ ಡ್ಯೂರಿಂಗ್ ದ ಟೈಮ್ ಆಫ್ ಮೆನ್ಸಸ್ ಅಂದರೆ ಮೆನಾರ್ಕಿ ಆದಮೇಲೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಅದೇ ರೀತಿ ಅದು ಪ್ರೊಲಾಂಗ್ ಆಗಿ ಮೆನೋಪೋಸ್ ಅಂದರೆ ಮುಟ್ಟು ನಿಂತು ಹೋದ್ಮೇಲೆ ಸರಿ ಹೋಗ್ತಾ ಇದೆ ಅನ್ನೋದು ಕೂಡ ಎಷ್ಟೋ ಜನ ಹೇಳ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಎಷ್ಟೋ ಜನ ಇವಾಗ ಅಲ್ಲಿವರೆಗೂ ವೆಯ್ಟ್ ಮಾಡೋಕ್ಕೂ ಆಗಲ್ಲ, ಅವ್ರಿಗೂ ಕೂಡ ರಿಲೀಫ್ ಬೇಕಾಗುತ್ತೆ. ಎಕ್ಸಾಕ್ಟಾಗಿ ಹೇಳಬೇಕಂದ್ರೆ ಮೆನೋಪೋಸ್ವರೆಗೂ ಅದು ಕಂಟಿನ್ಯೂ ಆಗ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಎಸ್ ಡಾಕ್ಟರ್, ಮಾತನಾಡೋಣ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಅನಿತಾ ಬೆಂಗಳೂರಿನಿಂದ ಕರೆ ಮಾಡ್ತಾ ಇದ್ದಾರೆ. ನಮಸ್ಕಾರ ಅನಿತಾ. ನಮಸ್ಕಾರ ಮೇಡಮ್. ನಮಸ್ಕಾರ ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ಕಾರ ಡಾಕ್ಟರ್. ನಮಸ್ಕಾರಮ್ಮ, ಹೇಳಿ. ಡಾಕ್ಟರ್, ನನಗೆ ತುಂಬಾ ದಿನದಿಂದ ಮೈಗ್ರೇನ್ ಇದೆ. ತುಂಬಾ ದಿನ ಅಂದ್ರೆ ತುಂಬಾ ವರ್ಷಗಳಿಂದಾನೇ ಇದೆ. ಓಕೆ. ಸ್ಟಾರ್ಟಿಂಗ್ ಸ್ವಲ್ಪ ಮೈಗ್ರೇನ್ ಒಂದ್ ಸೈಡ್ ಶುರು ಆಗುತ್ತೆ, ಅದಾಗಿ 3 ದಿನ 4 ದಿನಕ್ಕೆ ಮತ್ತೆ ಇನ್ನೊಂದ್ ಸೈಡ್ ಶುರು ಆಗುತ್ತೆ. ಓಕೆ. ನನಗೆ ಅದು ಒಂದ್ಸರಿ ವಾಮಿಟ್ ಶುರು ಆದ್ರೆ ಕಂಟಿನ್ಯೂಸ್ ಆಗಿ ವಾಮಿಟ್ ಆಗ್ತಾನೇ ಇರುತ್ತೆ. ಆ ತಲೆನೋವು 1-2 ದಿನ 3 ದಿನ ಹಾಗೇ ಇರುತ್ತೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಹೌದಾ, ಅಂದ್ರೆ ಎಷ್ಟು ವರ್ಷದಿಂದ ಅಂತ ಹೇಳಿದ್ರಮ್ಮ? ಆಲ್ಮೋಸ್ಟ್ ಒಂದು 10 years ಇಂದನೂ ಆಗಿದೆ ಡಾಕ್ಟರ್. ಓಕೆ. ಮೆಡಿಸಿನ್ಸ್ ಏನಾದ್ರು ತಗೋತಾ ಇದ್ದೀರಾ? ಇಲ್ಲ ಡಾಕ್ಟರ್, ನಾನು ಅಂದ್ರೆ ಪೇನ್ ಕಿಲ್ಲರ್ ಅಂತ ಹೇಳ್ಬಿಟ್ಟು ನೆಸಿಪ್ ಅಂತ ತಗೊಂತೀನಿ. ಆ ತಕ್ಷಣ ಸ್ವಲ್ಪ ರಿಲೀಫ್ ಅಂತ ಅನ್ಸುತ್ತೆ. ಓಕೆ. ಒಂದ್ 3-4 days ಆಗಿರುತ್ತೆ, ಅದೇ ಹ್ಯಾಂಗ್ ಓವರ್ ಅಲ್ಲೇ ಇರುತ್ತೆ ತಲೆನೋವು ಅನ್ನೋದು. ಓಕೆ ಅಮ್ಮ. ಓಕೆ. ಸೊ ನಾರ್ಮಲಿ ಏನಾಗುತ್ತೆ, ಇವಾಗ 10 ವರ್ಷದಿಂದ ನಿಮಗೆ ಈ ರೀತಿ ಸಮಸ್ಯೆ ಅನ್ನೋದು ಕಾಣಿಸ್ಕೊಳ್ತಾ ಇದೆ ಅಂತಂದಾಗ ಸೊ ಆಫ್ಟರ್ ದ್ಯಾಟ್ ನೀವು ಮೆಡಿಸಿನ್ಸ್ ತೊಗೊಂಡ್ರೂ ಕೂಡ ಪೇಯ್ನ್ ಕಡಿಮೆ ಆದರೂ ಕೂಡ ಸೊ ಸ್ವಲ್ಪ ನಿಮಗೆ ಏನಾದರೂ ಈ ರೀತಿ ಸುಸ್ತಾಗೋದಾಗಿರ್ಬೋದು. ನೀವು ಹೇಳ್ತಾ ಇದ್ರಿ ಅದೇ ಹ್ಯಾಂಗ್ ಓವರಲ್ಲಿ ಇರ್ತೀವಿ, ಸೊ ಮಂಕ್ ಆಗಿರ್ತೀವಿ ಅಂತ. ಮುಂಚೆ ಫೇಸಸ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಈ ರೀತಿ ಫೇಸಸ್ಸಲ್ಲಿ ತಲೆನೋವು ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಸೊ ಮುಂಚೆ ಎಲ್ಲ ನಮಗೆ ಮೂಡ್ ಸ್ವಿಂಗ್ಸ್ ಆಗೋದು, ಸುಮ್ಮನೆ ಇರಿಟೇಟ್ ಆಗೋದು, ಸುಮ್ಮನೆ ಕೋಪ ಬರೋದು, ಸೊ ಜಾಸ್ತಿ ಊಟ ಮಾಡ್ಬೇಕನ್ಸೋದು, ಈ ರೀತಿ ಎಲ್ಲ ಆಗ್ತಾ ಬರುತ್ತೆ. ಪೇಯ್ನ್ ಕಾಣಿಸ್ಕೊಳ್ಳುತ್ತೆ. ತದನಂತರ ಪೂರ್ತಿ ಪೇಯ್ನ್ ಕಿಲ್ಲರ್ಸ್ ತೊಗೊಂಡ್ಮೇಲೆ ಪೇಯ್ನ್ ರಿಡ್ಯೂಸ್ ಆದಮೇಲೂ ಕೂಡ ಈ ರೀತಿ ಸುಸ್ತನ್ನೋದಿರುತ್ತೆ, ಯಾವುದೇ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ಸೊ ಒಂದು ಚಿಕ್ಕ ಕೆಲಸ ಮಾಡಿದ್ರೂ ದೊಡ್ಡ ಕೆಲಸ ಮಾಡಿರೋಷ್ಟು ಸುಸ್ತಾಗ್ತಾ ಇರುತ್ತೆ. ಇವೆಲ್ಲ ಕೂಡ ಪರ್ಟಿಕ್ಯುಲರ್ ಮೈಗ್ರೇನ್ ಸಿಂಪ್ಟಮ್ಸ್ ಅಂತಲೇ ಹೇಳ್ತೀವಿ. ಬಟ್ ಇವಾಗ ನೀವು ಟ್ರೀಟ್ಮೆಂಟ್ ಎಕ್ಸಾಕ್ಟಾಗಿ ಸ್ಟಾರ್ಟ್ ಮಾಡ್ಕೋತಾ ಇಲ್ಲ ಅಂತಂದಾಗ ಸೊ ಎಕ್ಸಾಕ್ಟ್ಲಿ ಟ್ರೀಟ್ಮೆಂಟ್ ನೀಡಿರುತ್ತೆ ಇದಕ್ಕೆ. ಬಟ್ ಇನ್ ಕೇಸ್ ನೀವು ತೊಗೊಳ್ತಾ ಇರೋ ಟ್ರೀಟ್ಮೆಂಟ್ ಇದಕ್ಕೆ ಹೆಲ್ಪ್ ಆಗ್ತಾ ಇಲ್ಲ ಅಂದ್ರೆ ಸೊ ಆಲ್ಟರ್ನೇಟಿವ್ಲಿ ನಿಮಗೆ ಹೋಮಿಯೋಪತಿಲೂ ಕೂಡ ಹೆಲ್ಪ್ ಆಗುತ್ತೆ. ಸೊ ನಾವು ಕೊಡೋ ಮೆಡಿಸಿನ್ಸ್, ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ ಏನು ಕೊಡ್ತಾ ಇದ್ದೀವಿ ಸೊ ಅದು ನಿಮ್ಗೆ ಯಾವುದೇ ರೀತಿ ಫರ್ದರ್ ಸಿಂಪ್ಟಮ್ಸ್ಗಳು ಮತ್ತೆ ರಿಪೀಟ್ ಆಗಬಾರ್ದು ಅನ್ನೋ ರೀತಿಯಾಗೂ ಕೂಡ ಹೆಲ್ಪ್ ಆಗುತ್ತಮ್ಮ. ಎಸ್ ಡಾಕ್ಟರ್, ಸಾಮಾನ್ಯವಾಗಿ ಸ್ಟ್ರೆಸ್ ಇಸ್ ನಥಿಂಗ್ ಬಟ್ ರಿಲೇಟೆಡ್ ವಿತ್ ಮೈಗ್ರೇನ್. ಯಾಕಂದರೆ ತುಂಬ ಕೋರಿಲೇಟ್ ಆಗಿರುತ್ತೆ. ಯಾರು ತುಂಬ ಸ್ಟ್ರೆಸ್ಸಲ್ಲಿ ಇರ್ತಾರೋ ಸೊ ಅಂಥವರಿಗೆ ಮೈಗ್ರೇನ್ ಬಂದೇ ಬರುತ್ತೆ ಅಂತ. ಹಾಗಾದರೆ ಸ್ಟ್ರೆಸ್ ರಿಲೀಸ್ ಆದರೆ ಅಂದರೆ ಆ ಸ್ಟ್ರೆಸ್ನಿಂದ ನಾವು ಪಾರಾದರೆ ಈ ಮೈಗ್ರೇನ್ನ ಕೂಡ ನಾವು ಕ್ಯೂರ್ ಮಾಡ್ಕೊಳ್ಬೋದಾ, ಹೇಗೆ? ಡೆಫಿನೆಟ್ಲಿ ಅಂತ ಹೇಳ್ಬೋದು. ಬಿಕಾಸ್ ಎಷ್ಟೋ ಜನಕ್ಕೆ ಏನಾಗುತ್ತೆ
ಸೊ ಸ್ಟ್ರೆಸ್ ಅಂತ ಬಂದಾಗ ಏನಾಗುತ್ತೆ, ಸೊ ನಾರ್ಮಲಿ ಸ್ಟ್ರೆಸ್ ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಅಂತ ಹೇಳ್ತೀವಿ. ಸ್ಟ್ರೆಸ್ ಈಸ್ ಆಲ್ಸೋ ಗುಡ್ ಫಾರ್ ಹೆಲ್ತ್ ಅಂತಲೇ ಹೇಳ್ತೀವಿ. ಬಟ್ ಯಾವಾಗ ಆ ಸ್ಟ್ರೆಸ್ ಅನ್ನೋದು ಡಿಸ್ಟ್ರೆಸ್ ಆಗುತ್ತೆ, ಸೊ ಆವಾಗಲೇ ಈ ರೀತಿಯಾದ ಕಾಯಿಲೆಗಳೆಲ್ಲ ಉಂಟಾಗುತ್ತೆ ಅಂತಲೂ ನಾವು ಹೇಳ್ತೀವಿ. ಆ್ಯಂಡ್ ನಾರ್ಮಲಿ ಸ್ಟ್ರೆಸ್ ಅಂತ ಅತಿಯಾಗಾದಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಏನು ಹೇಳ್ತೀವಿ, ಸೊ ಅದು ಅತಿಯಾಗಿ ರಿಲೀಸ್ ಆಗ್ತಾ ಬರೋದು. ಆ್ಯಂಡ್ ನಾವು ಇಷ್ಟೊತ್ತು ಕೆಮಿಕಲ್ ಇಂಬ್ಯಾಲೆನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ, ಏನು ಸೆರೋಟಿನ್ ಅನ್ನೋ ಕೆಮಿಕಲ್ ಬ್ರೈನ್ಸಲ್ಲಿ ಸೊ ಈ ರೀತಿ ಡ್ರಾಪ್ ಆಗೋದ್ರಿಂದ ಬರ್ತಾ ಇದೆ ಈ ಒಂದು ಸಮಸ್ಯೆ ಅನ್ನೋದು. ಸೊ ಮೇನ್ಲಿ ಎಲ್ಲೋ ಒಂದು ಕಡೆ ಲಿಂಕ್ ಆಗಿರುತ್ತೆ ಅಂತ ಹೇಳ್ತೀವಿ. ಆ್ಯಂಡ್ ಎಷ್ಟೋ ಜನ ಪೇಷಂಟ್ಸ್ಗೆ ನಾರ್ಮಲಿ ಮೈಗ್ರೇನ್ ಇದ್ದವ್ರಿಗೆ ನಾವು ಮೆಡಿಟೇಷನ್ಸ್ ಮಾಡಿ ಅಂತ ಹೇಳ್ತೀವಿ. ಸೊ ಅದೇ ರೀತಿಯಾಗಿ ಸ್ವಲ್ಪ ಬ್ರಿಸ್ಕಾಗಿ ವಾಕ್ ಮಾಡಿ ಅಂತ ಹೇಳ್ತೀವಿ. ಸೊ ಬೆಳಗಿನ ಜಾವ ಬೇಗ ಎದ್ದು ಒಂದು ಪ್ರಾಪರ್ ನಮ್ಮ ಟೈಮ್ ಟೇಬಲ್ನ ಒಂದು ರೆಡಿ ಮಾಡ್ಕೊಳ್ಳಿ, ಒಂದು ಶೆಡ್ಯೂಲ್ಸ್ ಅನ್ನೋದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಅಂದರೆ ಅಟ್ಲೀಸ್ಟ್ ನಮಗೆ ಯಾವುದೇ ರೀತಿ ನಮ್ಮ ವರ್ಕ್ ಅನ್ನೋದು ಹೇಗಿರಬೇಕು ಅಂದರೆ, ಸೊ ನಮ್ಮ ಬಾಡಿಗೆ ಆ್ಯಂಡ್ ಅದು ಯಾವುದೇ ರೀತಿಯಾಗಿ ಕೂಡ ನಾವು ಸ್ಟ್ರೆಸ್ಸಿಂದ ಮಾಡೋದಾಗಿರ್ಬೋದು. ಸೊ ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ವಾಕ್ ಮಾಡೋದಾಗಿರ್ಬೋದು, ಸೊ ಸ್ವಲ್ಪ ಮೆಡಿಟೇಷನ್ಸ್ ಮಾಡೋದಾಗಿರ್ಬೋದು, ಸೊ ಪ್ರಾಪರಾಗಿ ನಮ್ಮ ಬ್ರೇಕ್ಫಾಸ್ಟ್ನ ಒಂದು ಟೈಮ್ ಟೇಬಲ್ ಪ್ರಕಾರ ಮಾಡೋದಾಗಿರ್ಬೋದು, ನಮ್ಮ ಲಂಚ್ನ ಒಂದು ಟೈಮ್ ಟೇಬಲ್ ಪ್ರಕಾರ ಮಾಡೋದಾಗಿರ್ಬೋದು. ಸೊ ಪ್ರತಿಯೊಂದು ಕೂಡ ಒಂದು ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕೆ ಒಂದು ಶೆಡ್ಯೂಲ್ ಪ್ರಕಾರ ಮಾಡ್ತಾ ಹೋದ್ರೆ, ಸೊ ಅಟ್ಲೀಸ್ಟ್ ನಮಗೆ ಅನ್ಯೂಶುವಲ್ ಸ್ಟ್ರೆಸ್ ಅಂತ ಏನಿರುತ್ತೆ, ಸೊ ಬೇರೆ ಆ್ಯಕ್ಟಿವಿಟೀಸ್ಗಳಲ್ಲಾಗಿರ್ಬೋದು, ಸೊ ಮೈಂಡ್ ಹೋಗದೇ ಇರೋ ಥರ ನೋಡ್ಕೊಳ್ಳೋದು, ಇವೆಲ್ಲ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀವಿ. ಬಿಕಾಸ್ ಅಟ್ಲೀಸ್ಟ್ ಅವ್ರಿಗೆ ಇರೋವಂಥ ಪೇಯ್ನ್ ಆಗಿರ್ಬೋದು, ಸೊ ಎಷ್ಟೋ ಜನಕ್ಕೆ ಈ ರೀತಿ ಮೇಂಟೈನ್ ಮಾಡೋದ್ರಿಂದ, ಈ ರೀತಿ ಪ್ರಿಕಾಷನರಿ ಮೆಷರ್ಸ್ ತಗೊಳ್ಳೋದ್ರಿಂದ ಸೊ ಇರುವಂಥ ಪೇಯ್ನ್ ಆಗಿರ್ಬೋದು, ಸೊ ಈ ಮೈಗ್ರೇನ್ ಹೆಡ್ಏಕ್ ಸ್ಪೆಷಲಿ ಪೋಸ್ಟ್ಪೋನ್ ಮಾಡೋದ್ರಲ್ಲಾದರೂ ಹೆಲ್ಪ್ ಆಗ್ತಾ ಇದೆ. ಆ್ಯಂಡ್ ಎಷ್ಟೋ ಜನ ಸೊ ಈ ರೀತಿ ಆ್ಯಕ್ಟಿವಿಟೀಸಲ್ಲಿ ತೊಡಗೋದ್ರಿಂದ, ಸೊ ಎಷ್ಟೋ ಜನ ಅದಕ್ಕೋಸ್ಕರ ಪರ್ಟಿಕ್ಯುಲರ್ಲಿ ಕೆಲವು ಕ್ಲಾಸಸ್ಗಳನ್ನು ಹೋಗ್ತಾರೆ, ಮೆಡಿಟೇಷನ್ಸ್ಗೋಸ್ಕರ ಆಗಿರ್ಬೋದು, ಎಲ್ಲ ಯೋಗ ಕ್ಲಾಸಸ್ಗಳಲ್ಲಾಗಿರ್ಬೋದು. ಸೊ ಪರ್ಟಿಕ್ಯುಲರ್ಲಿ ಈ ರೀತಿ ಡಿಸೀಸ್ ಇದೆ, ನನಗೆ ಈ ರೀತಿ ತೊಂದರೆ ಆಗ್ತಾ ಇದೆ, ಸೊ ಅದನ್ನು ರಿಡ್ಯೂಸ್ ಮಾಡ್ಕೊಳ್ಳೋಕ್ಕೆ ಅಂತಲೇ ಎಷ್ಟೋ ಜನ ಹೋಗ್ತಾ ಇದ್ದಾರೆ. ಆ್ಯಂಡ್ ಇವೊಂದು ಅದರಿಂದ ಎಷ್ಟೋ ಜನ ಬೆಟರ್ ಆಗ್ತಾ ಇದ್ದಾರೆ. ಸೊ ಎಷ್ಟೋ ಜನ ಇರೋ ಒಂದು ನೋವನ್ನು ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ರಿಕರೆನ್ಸ್ ಅನ್ನೋದನ್ನು ನಾವು ಸ್ಟಾಪ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಪ್ರಾಪರ್ಲಿ ಒಂದು ಪೇಷಂಟ್ಸ್ ಬರ್ತಾ ಇದ್ದಾರೆ, ಎವ್ರಿ ಡೇ ನಂಗೆ ಹೆಡೇಕ್ ಆಗ್ತಾ ಇದೆ ಡಾಕ್ಟರ್ ಅಂದರೆ, ಸೊ ಅಟ್ಲೀಸ್ಟ್ ಅವನಿಗೆ ವೀಕ್ಲಿ ಒಂದು ಸತಿ ಹೆಡೇಕ್ ಆಗೋ ಥರ ನೋಡಿಕೊಂಡ್ರೆ ಎಷ್ಟೋ ಬೆಟರ್ ಅನ್ನೋದು ಅವರಿಗೆ ಕಾಣಿಸ್ಕೊಳ್ತಾ ಇರುತ್ತೆ. ಆ್ಯಂಡ್ ಇನ್ನೂ ಕೆಲವರಿಗೆ ಎಷ್ಟೋ ಜನಕ್ಕೆ ವೀಕ್ಲಿ ಒಂದ್ಸಲಿ ಆಗೋರಿಗೆ ಸೊ ಮಂತ್ಲಿ ಒಂದ್ಸಲಿ ಆಗೋದ್ರಿಂದನೇ ಎಷ್ಟೋ ರೀತಿ ಬೆಟರ್ ಅನ್ನೋದು ಕಾಣಿಸ್ಕೋತಾ ಇರುತ್ತೆ. ಸೊ ಇವೆಲ್ಲವೂ ಕೂಡ ಸ್ವಲ್ಪ ಮೆಡಿಟೇಷನ್ಸ್ ಆಗಿರ್ಬೋದು ಮತ್ತು ಈ ಥರ ಪ್ರಾಪರ್ಲಿ ಸೊ ನಮ್ಮ ಬಾಡಿ ಮೈಂಡ್ನ ಕಾಮಾಗಿ ಇಟ್ಕೊಳ್ಳೋದ್ರಿಂದ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಎಸ್ ಡಾಕ್ಟರ್, ಅಂದರೆ ಮೈಗ್ರೇನ್ ಬರೋದಕ್ಕೆ ಕಾರಣಗಳೇನು ಮತ್ತು ಅದಕ್ಕಿರುವಂಥ ಪರಿಹಾರ ಏನು ಅಂತ ತಿಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು ಡಾಕ್ಟರ್. ನಮಸ್ಕಾರ. ವೀಕ್ಷಕರೇ, ಒಂದು ಸರಿ ಮೈಗ್ರೇನ್ ಬಂತು ಅಂತಂದರೆ ಇಡೀ ವಿಶ್ವರೂಪವನ್ನೇ ತೋರಿಸ್ಬಿಡುತ್ತಂತೆ. ಇಂಥ ಪ್ರಪಂಚ ಪರ್ಯಟನೆ ಮಾಡಿಸುವಂತಹ ಮೈಗ್ರೇನ್ ತಲೆಯಿಂದ ಮುಕ್ತಿಯನ್ನು ಹೊಂದಬೇಕು ಅನ್ನೋದಾದರೆ ಹೋಮಿಯೋಪತಿ ವೈದ್ಯ ವಿಧಾನದಿಂದ ಅದನ್ನು ನಾವು ಕ್ಯೂರ್ ಮಾಡ್ಕೊಳ್ಬೋದು ಅಂತ ತಿಳಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.